ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಗುರುವಾರ ಹಾಗೆ ಶುಕ್ರವಾರದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನದ್ದು 2 ದಿನದ್ದು ಬ್ಲಾಗ್ ಆಗಿರುತ್ತೆ. ಏನೆಲ್ಲ ಅಡುಗೆಗಳನ್ನ ಮಾಡಿದ್ದೆ, ಹಾಗೆ ನಾವು ಯಾಕೆ ಲಕ್ಷ್ಮಿ ಕೂರಿಸಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಹಾಗೆಯೇ ನಾವು ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಕೂಡ ಶೇರ್ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ಗುರುವಾರ ಬೆಳಿಗ್ಗೆನೇ ಇವತ್ತು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಈ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ರೆ ಮಧ್ಯಾಹ್ನ ಅಷ್ಟರಲ್ಲಿ ಆಲ್ಮೋಸ್ಟ್ ಸ್ಟಿಚಿಂಗ್ ಕೆಲಸ ಎಲ್ಲ ಮುಗ್ದಿರುತ್ತೆ. ಅದಾದಮೇಲೆ ಮನೆ ಕ್ಲೀನಿಂಗ್ ಆಗಿರ್ಬೋದು, ಹಾಗೆಯೇ ದೇವ್ರ ಮನೆ ಕ್ಲೀನಿಂಗ್ ಆಗಿರ್ಬೋದು ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಮೊದಲಿಗೆ ಇಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ತುಂಬ ದಿನದ ಹಿಂದೆನೇ ತಂದಿಟ್ಕೊಂಡಿದ್ದೆ ಬ್ಲೌಸ್ ಪೀಸ್ನೆಲ್ಲ. ಅದೇ ನಾನು ಶ್ರೀರಾಮ್ಪುರಕ್ಕೆ ಹೋಗಿದ್ನಲ್ಲ, ಶೇರ್ ಮಾಡಿದ್ದೆ ಯಾವ್ಯಾವ ಬಟ್ಟೆ ಎಲ್ಲ ತೊಗೊಂಡು ಬಂದಿದೆ ಅಂತ. ಅದರಲ್ಲಿ ಒಂದು ಬೇಬಿ ಪಿಂಕ್ ಕಲರ್ ಇತ್ತಲ್ವ, ಅದರಿಂದ ಇವತ್ತು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ. ನಮ್ಮಮ್ಮನ ಹತ್ರ ಒಂದು ಸೀರೆನ ಇಸ್ಕೊಂಡಿದ್ದೆ, ಅದಕ್ಕೆ ನನಗೆ ಮ್ಯಾಚಿಂಗ್ ಬ್ಲೌಸ್ ಬೇಕಾಗಿತ್ತು. ಅಂದರೆ ಕಾಂಟ್ರಾಸ್ಟ್ ಕಲರಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಬೇಬಿ ಪಿಂಕ್ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಮಾತ್ರ. ಅಂದರೆ ನಾನು ಸ್ಟಿಚ್ ಮಾಡ್ಕೊಳ್ಳೋದು ನಾರ್ಮಲ್ ಆಗಿ ಪ್ರಿನ್ಸ್ ಕಟ್ ಆಗಿರುತ್ತೆ, ಇಲ್ಲಾಂದರೆ 2 ಟಕ್ಸ್ ಬ್ಲೌಸ್ ಆಗಿರುತ್ತೆ. ಇನ್ನು ನಾರ್ಮಲ್ ಬ್ಲೌಸ್ ಪಟ್ಟಿ ಎಲ್ಲ ಕೊಟ್ಟು ಮತ್ತು 4 ಟಕ್ಸ್ ಎಲ್ಲ ಹಿಡ್ದು ಮಾಡ್ತಾರಲ್ವ, ಅಂದರೆ ಯೂಶ್ವಲ್ ಆಗಿ ಒಂದು ಬ್ಲೌಸ್ ಪ್ಯಾಟ್ರನ್ ಇರುತ್ತಲ್ವ, ಆ ಥರ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು ತುಂಬ ಕಡಿಮೆ. ಯಾವಾಗಲೂ ಇದೇ ಥರನೇ ಸ್ಟಿಚ್ ಮಾಡ್ಕೋತೀನಿ, ನನಗೆ ಇದೇ ಈಸಿ ಅನಿಸುತ್ತೆ, ಅದಕ್ಕೋಸ್ಕರ. ಹಾಗೆಯೇ ಆಲ್ಮೋಸ್ಟ್ ನನ್ನ ಬ್ಲೌಸ್ಗಳೆಲ್ಲ ಬೋಟ್ ನೆಕ್ಕನ್ನೇ ಸ್ಟಿಚ್ ಮಾಡ್ಕೊಂಡಿರ್ತೀನಿ. ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಎರಡೂ ಕೂಡ ಬೋಟ್ ನೆಕ್ಕೇ ಇರುತ್ತೆ. ಇವತ್ತು ಸ್ವಲ್ಪ ಫ್ರಂಟ್ ಸೈಡಲ್ಲಿ ಬೋಟ್ ನೆಕ್ಗಿಂತ ಸ್ವಲ್ಪ ಡೀಪಾಗಿ ತೊಗೊಂಡಿದ್ದೀನಿ. ಅಂದರೆ ನಾರ್ಮಲ್ಗೆ ನಾರ್ಮಲ್ಲು ಅಲ್ಲ, ಈ ಕಡೆ ಬೋಟ್ ನೆಕ್ಕು ಅಲ್ಲ, ಆ ಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಥರ ಕೆಲವ್ರಿಗೆ ಬೋಟ್ ನೆಕ್ ಇಷ್ಟ ಇರೋದಿಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಿರುತ್ತೆ, ಟ್ರೆಂಡಿಯಾಗಿರುತ್ತೆ. ಹಾಗೆಯೇ ಕೆಲವ್ರಿಗೆ ಡೀಪ್ ನೆಕ್ ಇಷ್ಟ ಇರೋದಿಲ್ಲ, ಅಂಥವ್ರು ಈ ಥರ ಮಿಡಲಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ ವೇರ್ ಮಾಡಿದಾಗ ಯಾವ ರೀತಿ ಬ್ಲೌಸ್ ಕಾಣಿಸುತ್ತೆ ಅಂತ. ಈ ಥರ ನಾವು ಪ್ಲೇನ್ ಬ್ಲೌಸ್ಗಳು ಅಂದರೆ ಸಿಂಗಲ್ ಕಲರಲ್ಲಿ ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಿಕೊಂಡ್ರೆ ಅಥವಾ ಮಾಡಿಸ್ಕೊಂಡ್ರೆ ಬೇರೆ ಸೀರೆಗಳಿಗೆಲ್ಲ ನಾವು ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇದು ಬೇಬಿ ಪಿಂಕ್ ಕಲರ್ ಇದೆ ಅಲ್ವಾ, ಸ್ವಲ್ಪ ಡಾರ್ಕ್ ಕಲರ್ ಸೀರೆಗಳಿಗೆಲ್ಲ ಆರಾಮಾಗಿ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಇದಕ್ಕೆ ಯಾವುದೇ ಥರ ಪೈಪಿಂಗ್ ಆಗಿರ್ಬೋದು ಇಲ್ಲ ಬೇರೆ ಕಲರಲ್ಲಿ ಯಾವುದೇ ಥರ ಡಿಸೈನ್ ಕೊಟ್ಕೊಳ್ಳೋದಿಲ್ಲ. ಆಲ್ಮೋಸ್ಟ್ ಏನು ಬ್ಲೌಸ್ ಪೀಸ್ ಇರುತ್ತೋ ಅದನ್ನೇ ಸ್ಟಿಚ್ ಮಾಡ್ಕೊಂಡಿರ್ತೀನಿ. ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು, ಇಲ್ಲಾಂದರೆ ಅದಕ್ಕೆ ಸೀರೆ ಇಸ್ಕೊಂಡಾಗ, ಇಲ್ಲಾಂದರೆ ಅಕ್ಕಂದಿರು ಸೀರೆ ಇಸ್ಕೊತಾ ಇರ್ತೀವಿ, ಸೀರೆಗಳು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ನಮ್ಗೆ ಯಾವುದಾದ್ರೂ ಸೀರೆ ಇಷ್ಟ ಆದಾಗ ಈ ಥರ ಪ್ಲೇನ್ ಬ್ಲೌಸ್ಗಳಿದ್ದಾಗ ನಾವು ಆರಾಮಾಗಿ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು ಅಂತ ಈ ಥರನೇ ಸ್ಟಿಚ್ ಮಾಡ್ಕೊಂಡಿರ್ತೀನಿ. ಕೆಲವೊಂದು ಸಾರಿ ನಮಗೆ ಬೇರೆಯವ್ರ ಸೀರೆ ಇಷ್ಟ ಆಗಿರುತ್ತೆ, ಬಟ್ ಅವ್ರ ಬ್ಲೌಸ್ಗಳಾಗಿರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ನಾವು ಬೇರೆಯವ್ರ ಸೀರೆನ ಆರಾಮಾಗಿ ಹಾಕ್ಕೋಬೋದು ಅಂತ. ಇವಾಗ ಬ್ಯಾಕ್ ಸೈಡ್ ಈ ಥರ ರೆಡಿಯಾಗಿದೆ. 2 ಟಕ್ಸ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಏನೂ ಡಿಸೈನ್ ಕೊಟ್ಕೋತಾ ಇಲ್ಲ, ಸಿಂಪಲ್ ಈ ಥರ ಬೋಟ್ನೆಕ್ ಇಟ್ಕೊಂಡಿದ್ದೀನಿ. ಅಂದರೆ ಹುಕ್ ಬಂದು ಬ್ಯಾಕ್ ಸೈಡೇ ಹಾಕ್ಕೋತೀನಿ. ಹಾಗೆಯೇ ಫ್ರಂಟ್ ಸೈಡ್ ಕೂಡ ಪ್ರಿನ್ಸ್ ಕಟ್ಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಈ ಥರ ಪೋಟ್ಲಿ ಬಟನ್ಸ್ ಅಂತ ಬರುತ್ತಲ್ವ, ಅದನ್ನು ಕೂಡ ನಾನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರಂಟ್ ಸೈಡಲ್ಲಿ ಈ ರೈಟ್ ಸೈಡ್ ಏನು ಬರುತ್ತೋ ಅದಕ್ಕೆ ಮಾತ್ರ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದ್ರೂ ಬೇರೆ ಸೀರೆಗೆ ನಾರ್ಮಲ್ ಸೀರೆ ಬ್ಲೌಸ್ ಬರುತ್ತಲ್ವ, ಅದಕ್ಕೆ ನೀವೇನಾದ್ರೂ ಬ್ಲೌಸ್ನ ಸ್ಟಿಚ್ ಮಾಡ್ಕೋತಾ ಇದ್ದರೆ ಆ ಸೀರೆ ಕಲರ್ ಕಾಂಟ್ರಾಸ್ಟ್ ಇರುತ್ತಲ್ವ, ಅದನ್ನು ಈ ಥರ ಪ್ಲೇನ್ ಬ್ಲೌಸ್ಗಳಿಗೆ ಕೊಟ್ಕೊಂಡ್ರೆ, ಅಂದರೆ ಈ ಪೋಟ್ಲಿ ಬಟನ್ಸ್ ಏನು ಮಾಡಿ ಇಟ್ಕೊಂಡಿರ್ತೀರ ಅದನ್ನು ನೀವು ಬೇರೆ ಕಾಂಟ್ರಾಸ್ಟ್ ಕಲರಲ್ಲಿ ಹಾಕ್ಕೊಂಡ್ರೆ ಸೀರೆಗೆ ಮ್ಯಾಚ್ ಆಗಿರುತ್ತೆ. ನಾನು ಯಾವುದೇ ಥರ ಸೀರೆಗೆ ಮ್ಯಾಚಿಂಗ್ ಆಗಿ ಅಂತ ಇದನ್ನು ಸ್ಟಿಚ್ ಮಾಡ್ಕೋತಾ ಇಲ್ಲ, ಸೊ ಹಾಗಾಗಿ ಸೇಮ್ ಕಲರಲ್ಲೇ ಕೊಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಥರ ಪ್ಯಾಟ್ರನ್. ಪೋಟ್ಲಿ ಬಟನ್ಸ್ ಎಲ್ಲ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ಥರ ರೆಡಿ ಮಾಡಿ ಮತ್ತೆ ಇದನ್ನು ಈ ಥರ ಸ್ಟಿಚ್ ಮಾಡ್ಕೊಂಡ್ಬಿಡೋದು. ಇವಾಗ ನಾನು ಹೆಂಗೆ ಸ್ಟಿಚ್ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಹೊರಗಡೆ ಸ್ವಲ್ಪನೂ ಕೂಡ ಕಾಣಿಸೋದಿಲ್ಲ. ಟೈಲರಿಂಗ್ ಶಾಪ್ ಅವರು ಹೆಂಗೆ ಫಿನಿಶಿಂಗ್ ಕೊಟ್ಟಿರ್ತಾರಲ್ವ, ಅದೇ ಥರ ಫಿನಿಶಿಂಗ್ ಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸ್ ಮಾತ್ರ. ಬ್ಲೌಸ್ ಸ್ಟಿಚ್ ಮಾಡ್ತಾನೆ ಇದ್ದೆ, ಸಡನ್ನಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಬಾಲ್ಕನಿ ಡೋರ್ ಓಪನ್ ಮಾಡ್ಕೊಂಡು ಸ್ಟಿಚ್ ಮಾಡೋದಲ್ವ, ಸ್ವಲ್ಪ ಎರಚ್ತಾ ಇರತ್ತೆ ಅಂತ ಸ್ವಲ್ಪ ಬ್ರೇಕ್ ತೊಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿದೆ. ಮಳೆ ಬಂದಾಗ ಈ ಥರ ಇದೆ ಅಲ್ವಾ, ನಾವು ರಂಗೋಲಿ ಹಾಕಿದ್ದೀವಲ್ವ ಅಲ್ಲಿ ತನಕ ಬರೋದೇ ಇಲ್ಲ ನೀರು, ಮೆಟ್ಲತ್ರ ಮಾತ್ರ ಬರುತ್ತೆ. ಕೆಲವು ಸಾರಿ ತುಂಬ ಜಾಸ್ತಿ ಮಳೆ ಬರ್ತಾ ಇರೋದು ನೋಡಿ, ಅವಾಗ ಮಾತ್ರ ಡೋರ್ ತನಕ ಬಂದಿರುತ್ತೆ ಅಷ್ಟೇ. ನಾರ್ಮಲ್ ಆಗಿ ಮೆಟ್ಲತ್ರನೂ ಕೂಡ ಬರೋದಿಲ್ಲ. ನೋಡ್ತಿರ್ಬೋದು ಎಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು. ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ಹಿಂದೆ ಮುಂದೆ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಯೂಶುವಲ್ ಆಗಿ ಮಳೆ ಬಂದೇ ಬರುತ್ತೆ. ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಯಾರೆಲ್ಲ ಅಬ್ಸರ್ವ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಳೆನೂ ಕೂಡ ನಿಲ್ಲೋದಕ್ಕೆ
ಮಲಗೋದಕ್ಕೆ ಸ್ಟಾರ್ಟ್ ಆಯಿತು. ಫಿನಿಶಿಂಗ್ ಕೊಟ್ಟು ಮತ್ತು ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಮಡಿಗೆಲ್ಲ ಮಾಡಿಕೊಂಡು ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋದಲ್ವ. ಅದಕ್ಕೆ ಬೆಳಗ್ಗೆ ಸ್ನಾನ ಪೂಜೆ ಏನೂ ಮಾಡಿರಲಿಲ್ಲ. ಸೊ ಹಾಗಾಗಿ ಇದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸ್ಲೀವ್ನೂ ಅಷ್ಟೇ ಹೆಲ್ಪೋ ಸ್ಲೀವ್ ಥರ ಕೊಟ್ಕೊಂಡು ಸ್ವಲ್ಪ ಉದ್ದವಾಗಿ ಕೊಟ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಪೋಟ್ಲಿ ಬಟನ್ಸ್ನ ಹಾಕಿ ಹಾಗೆ ಈ ಥರ ಸ್ಲೀವ್ಗೆ ಪಫ್ ಸ್ಲೀವ್ನ ಕೊಟ್ಕೊಂಡಿದ್ದೀನಿ. ಹಳೆ ಕಾಲದ್ದು ಬ್ಲೌಸ್ಗಳನ್ನ ನೋಡಿದರೆ ನಿಮ್ಮ ಅಮ್ಮನ ಹತ್ರ ಅಜ್ಜಿ ಹತ್ರ ಎಲ್ಲ ಆ ಥರ ಬ್ಲೌಸ್ ಇರುತ್ತೆ ಪಫ್ ಸ್ಲೀವು. ನನಗೆ ಆ ಥರದ್ದು ಇಷ್ಟ ಆಯಿತು. ಆಲ್ರೆಡಿ ಒಂದು ಸಾರಿ ಡ್ರೆಸ್ಗೆ ಟ್ರೈ ಮಾಡಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಈ ಸಾರಿ ಬ್ಲೌಸ್ನು ಕೂಡ ಅದೇ ಥರ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಸ್ಯಾರಿಗೇ ನಾನು ಆ ಬ್ಲೌಸ್ನ ಸ್ಟಿಚ್ ಮಾಡಿ ಇಟ್ಕೊಂಡಿರೋದು. ಎಷ್ಟು ಸಾಫ್ಟಾಗಿದೆ, ನಾನು ಹೆಂಗೆ ಉಟ್ಕೊಂಡ್ರು ಅದೇ ಥರ ಕೂತ್ಕೊಂಡಿರುತ್ತೆ. ಡಬಲ್ ಶೇಡಲ್ಲಿದೆ ಇದು, ಅಂದರೆ ಸ್ವಲ್ಪ ಬೆಳಕಿಗೆ ಡಬಲ್ ಶೇಡಲ್ಲಿ ಕಾಣಿಸ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅದಕ್ಕೆ ಇವಾಗ ಫಾಲ್ ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆ ಸೈಡಲ್ಲೆಲ್ಲ ಸ್ಟಿಚ್ ಮಾಡ್ಕೋಬೇಕಾಗಿತ್ತಲ್ವ, ಅದನ್ನು ಕೂಡ ಸ್ಟಿಚ್ ಮಾಡಿಕೊಂಡೆ. ಈ ಸೀರೆಗೆ ಬೇಬಿ ಪಿಂಕ್ ಕಲರ್ ಬ್ಲೌಸ್ನ ಮಿಕ್ಸ್ ಮ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಗುರುವಾರ ಅಷ್ಟೇ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲೇ ಇಲ್ಲ. ಅಂದರೆ ಹೊರಗಡೆ ಹೋಗೋದು ಮತ್ತು ಹೂವು ಹಣ್ಣು ಅದೆಲ್ಲ ತೊಗೊಂಡು ಬರೋದಿತ್ತಲ್ವ, ಅದನ್ನೆಲ್ಲ ತೊಗೊಂಡು ಬರ್ತಾಯಿದ್ದೆ. ಮಳೆನೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ. ಇನ್ನು ಇದು ಶುಕ್ರವಾರ ಬೆಳಗ್ಗೆ ಹಬ್ಬದ ದಿನ 5 ಗಂಟೆಗೆ ಎದ್ದಿದ್ದೆ. ಇವತ್ತು 5 ಗಂಟೆಯಿಂದನೇ ದಿನ ಸ್ಟಾರ್ಟ್ ಆಯಿತು. ನೆನ್ನೆನೇ ಕ್ಲೀನ್ ಮಾಡ್ಕೊಂಡಿರ್ತೀವಲ್ವ ಮನೆಯೆಲ್ಲ, ಇವತ್ತು ಇನ್ನೊಂದು ಸಾರಿ ನೀಟಾಗಿ ಮಾಪ್ ಮಾಡಿಕೊಂಡು ಮಡಿನೆಲ್ಲ ಮಾಡಿ ಪೂಜೆ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ.
ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿ ಕೇಳಿದ್ರಿ, ನೀವು ವರಮಹಾಲಕ್ಷ್ಮಿ ಹಬ್ಬನ ಮಾಡಲ್ವಾ, ನೀವು ಲಕ್ಷ್ಮಿನ ಕೂರಿಸಲ್ವಾ ಅಂತ. ನಾವು ನಾರ್ಮಲ್ ಆಗಿ ಪೂಜೆ ಮಾಡ್ತೀವಲ್ವ ಡೈಲಿ, ಅದೇ ಥರನೇ ಪೂಜೆ ಮಾಡೋದು. ನಾವು ಕಳಸಕ್ಕೆ ತೆಂಗಿನಕಾಯಿ ಎಲ್ಲ ಇಡೋದಿಲ್ಲ, ಆ ಥರ ವಾಡಿಕೆನೂ ಬಂದಿಲ್ಲ. ಅಂದರೆ ಕೆಲವು ಮನೆಗಳಲ್ಲಿ ಬರೀ ವಿಳೆದೆಲೆ ಮಾತ್ರನೇ ಇಡೋದು. ವಿಳೆದೆಲೆ ಅಂದರೆ 3, 5 ಈ ಥರ ವಿಳೆದೆಲೆನ ಇಟ್ಟು ಅದಕ್ಕೆ ತೆಂಗಿನಕಾಯಿ ಅಂತ ಏನೂ ಇಡೋದಿಲ್ಲ. ಇದೇ ಥರನೇ ಕಳಸನ ಮಾಡಿ ಪೂಜೆ ಮಾಡೋದು. ತುಂಬ ಜನದ ಮನೆಯಲ್ಲಿ ಇದೇ ಥರ ಮಾಡ್ತೀರಾ. ನಾನು ನೋಡಿರೋ ಮಟ್ಟಿಗೆ ಕೆಲವರು ಕಳಸಕ್ಕೆ ಈ ಥರ ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡ್ತೀರಾ, ಇನ್ನು ಕೆಲವರು ಇದೇ ಥರನೇ ಇಡೋದು. ಕೆಲವರಂತೂ ಕಮೆಂಟ್ ಹಾಕ್ತಾನೆ ಇರ್ತೀರಾ, ಖಾಲಿ ಕಳಸ ಇಡಬಾರ್ದು, ಅದಕ್ಕೆ ತೆಂಗಿನಕಾಯಿ ಇಡಬೇಕು ಅಂತ. ನಮ್ಮ ಹಳೆ ಕಾಲದವರು ಅಂದರೆ ನಮ್ಮ ಅತ್ತೆ, ಅವರತ್ತೆ ಹೆಂಗೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ನೋಡಿ, ಅದೇ ಥರನೇ ನಾನು ಫಾಲೋ ಮಾಡ್ಕೊಂಡು ಬರೋದು. ನಾನು ಎಕ್ಸ್ಟ್ರಾವಾಗಿ ಇನ್ನೇನೋ ಇಡೋದು ಅದೆಲ್ಲ ನಾನು ಮಾಡಲ್ಲ. ಅವ್ರು ಹೆಂಗೆ ಮಾಡಿದಾರೋ, ನಮ್ಮ ಅತ್ತೆ ನನಗೆ ಏನು ಹೇಳ್ಕೊಟ್ಟಿದ್ದಾರೋ ಅದೇ ಥರನೇ ಮಾಡೋದು. ನಮ್ಮ ಅಮ್ಮನ ಮನೆಯಲ್ಲಿ ಕಳಸಕ್ಕೆ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ತಾರೆ, ಆದರೆ ನಮ್ಮ ಅತ್ತೆ ಮನೆ ಕಡೆ ಮಾಡೋದಿಲ್ಲ ಅಂದಾಗ ನಾನು ಅದನ್ನು ಫಾಲೋ ಮಾಡಬಾರ್ದು. ನಮ್ಮ ಅತ್ತೆ ಮನೆಯಲ್ಲಿ ಯಾವ್ದು ಮಾಡ್ತಾರೋ ಅದನ್ನೇ ನಾನು ಕೂಡ ಮಾಡೋದು. ಇನ್ನು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತ ಸ್ಪೆಷಲಾಗಿ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡೋದು ಆ ಥರನೂ ಕೂಡ ಮಾಡೋದಿಲ್ಲ. ನಾರ್ಮಲಾಗಿ ಡೈಲಿ ಹೆಂಗೆ ಪೂಜೆ ಮಾಡ್ತೀವಿ ಸೋಮವಾರ ಶುಕ್ರವಾರ ಅದೇ ಥರನೇ ಫಾಲೋ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಇನ್ನು ದೀಪದ ವಿಚಾರವಾಗಿಯೂ ಕೂಡ ತುಂಬ ಜನ ಕಮೆಂಟ್ ಹಾಕ್ತಾ ಇರ್ತೀರ, ಮೊದಲು ಅಲಂಕಾರ ಮಾಡಿ ಅಂದರೆ ಅರಿಶಿನ ಕುಂಕುಮ ಹೂ ಎಲ್ಲ ಇಟ್ಟು ಅದಾದಮೇಲೆ ದೀಪನ ಹಚ್ಚಬೇಕು ಅಂತ. ನಮ್ಮಮ್ಮ ನನಗೆ ಏನು ಹೇಳ್ಕೊಟ್ಟಿದ್ದಾರೆ ಅಂತಂದರೆ, ದೀಪ ಅಂದರೆ ಲಕ್ಷ್ಮಿ, ಅಂದರೆ ಜ್ಯೋತಿನ ನಾವು ಸಂಪೂರ್ಣ ಮಾಡಬೇಕು. ಇವಾಗ ಒಂದು ದೇವರು ಅಂತ ಬಂದಾಗ ಒಂದು ಫೋಟೋ ಅಂತಲೇ ಇಟ್ಕೊಳ್ಳಿ, ಅಲ್ಲಿ ನಮಗೆ ಸಂಪೂರ್ಣವಾಗಿ ಲಕ್ಷ್ಮೀ ದೇವಿ ಕಾಣಿಸ್ತಾ ಇರ್ತಾರೆ. ಅದಾದಮೇಲೆ ನಾವು ಅರಿಶಿನ ಕುಂಕುಮ ಇಟ್ಟು ಅಂದರೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂ ಎಲ್ಲ ಇಟ್ಟು ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಹಾಗೇನೆ ದೀಪನೂ ಕೂಡ ನಾವು ಲಕ್ಷ್ಮೀ ದೇವಿ ಅಥವಾ ಜ್ಯೋತಿ ಯಾವುದಾದ್ರೂ ಒಂದು ಇಷ್ಟ ದೇವತೆನ ನೆನೆಸ್ಕೊಂಡು ದೀಪ ಹಚ್ಚಿದಾಗ ಮೊದಲು ಅದನ್ನು ನಾವು ಸಂಪೂರ್ಣ ಮಾಡಬೇಕು. ದೀಪ ಹಚ್ಚಿದಾಗ್ಲೇ ಅದು ನಮಗೆ ಲಕ್ಷ್ಮೀ ದೇವಿ ಅಂತ ಅನಿಸೋದು. ಅದಾದಮೇಲೆ ನಾವು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ದೀಪ ಎಲ್ಲ ಹಚ್ಚಿ ಪೂಜೆನ ಮಾಡೋದು ಅಂತ ನಮ್ಮಮ್ಮ ಹೇಳ್ಕೊಟ್ಟಿರೋದು. ಸೊ ಹಾಗಾಗಿ ನಾನು ಅದೇ ಥರನೇ ಮಾಡ್ತೀನಿ. ದೀಪ ಕಂಪ್ಲೀಟಾಗಿ ದೇವರು ಅಂದಮೇಲೆ ದೀಪ ಹಚ್ಚದೇನೆ ನಾವು ಅಲಂಕಾರ ಮಾಡಿದ್ರೆ ದೇಹದಲ್ಲಿ ತಲೆ ಭಾಗನ ಬಿಟ್ಟು ನಾವು ಅಲಂಕಾರ ಮಾಡ್ದಂಗೆ ಆಗುತ್ತಂತೆ. ಅದಕ್ಕೋಸ್ಕರ ಆ ಥರ ನಾನು ಮೊದಲಿಗೆ ದೀಪ ಹಚ್ಚಿ ಅದಾದಮೇಲೆ ಅಲಂಕಾರ ಮಾಡಿ ಪೂಜೆ ಮಾಡೋದು. ನಿಮ್ಮ ಮನೇಲಿ ಹೆಂಗೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೋ ಆ ಥರ ನೀವು ಮಾಡಿ. ನನಗೆ ಈ ಥರ ಹೇಳ್ಕೊಟ್ಟಿದ್ದಾರೆ, ನನಗದು ಕರೆಕ್ಟ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಅದೇ ಥರನೇ ಫಾಲೋ ಮಾಡಿಕೊಂಡು ಪೂಜೆನ ಮಾಡ್ತೀನಿ. ನಾನು ಇದೇ ಥರ ಮಾಡಿ ಅದೇ ಥರ ಮಾಡಿ ಅಂತ ಹೇಳಲ್ಲ. ನಿಮ್ಗೆ ಹೆಂಗೆ ಗೊತ್ತೋ ನೀವು ಹಂಗೆ ಮಾಡಿ. ನನಗೆ ಹೆಂಗೆ ಬರುತ್ತೋ, ನನಗೆ ಯಾವುದು ನಂಬಿಕೆ ಇದೆಯೋ ಅದನ್ನು ನಾನು ಫಾಲೋ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಅಂದರೆ ಲಕ್ಷ್ಮೀ ದೇವಿ ವಿಗ್ರಹ ಕೂಡ ತೊಗೊಂಡು ಬಂದಿದ್ದೆ ಅಲ್ವಾ, ಒಂದು ಪುಟಾಣಿದು, ಅದನ್ನು ಕೂಡ ಇಟ್ಟು ಹಾಗೆಯೇ ಕಾಮಧೇನು ವಿಘ್ನ ವಿನಾಶಕ ಇಲ್ಲ ಅಂದರೆ ಹೆಂಗೆ ಅಲ್ವಾ, ಅವರಂತೂ ಇರಲೇಬೇಕು, ಅವರನ್ನು ಕೂಡ ಇಟ್ಟು ಇವತ್ತು ಪೂಜೆನ ಮಾಡಿದ್ದಾಯಿತು. ನಾರ್ಮಲಾಗಿ ಪೂಜೆ ಮಾಡ್ತೀವಲ್ವ ಅದೇ ಥರ ಮಾಡಿರೋದು. ಅಂದರೆ ಸ್ವಲ್ಪ ಅಲಂಕಾರ ಜಾಸ್ತಿ ಇರುತ್ತೆ. ಇನ್ನು ನಾರ್ಮಲಾಗಿ ತೆಂಗಿನಕಾಯಿ ಹೊಡೆದು ಹಾಗೆಯೇ ಬಾಳೆಹಣ್ಣು ಎಲೆ ಅಡಿಕೆ ಇಟ್ಟು ನೈವೇದ್ಯ ಮಾಡಿರ್ತೀವಿ. ಇವತ್ತು ಸ್ವಲ್ಪ ಹಣ್ಣುಗಳನ್ನೆಲ್ಲ ಇಟ್ಟು ಮಾಡಿರ್ತೀನಿ ಅಷ್ಟೇ. ಪೂಜೆನೆಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ. ಇವತ್ತಿನ ತಿಂಡಿ ಟೊಮೆಟೊ ಚಿತ್ರಾನ್ನ, ಹಾಗೆಯೇ ಸ್ವಲ್ಪ ಸೈಡ್ ಡಿಶ್ ಆಗಿ ಸ್ವೀಟ್ ಕಾರ್ನ್ ಮತ್ತು ಸ್ಪ್ರೌಟ್ಸ್ ಎಲ್ಲ ಹಾಕಿ ಸಲಾಡ್ ಅಥವಾ ಕೋಸಂಬರಿ ಥರ ಮಾಡ್ಕೋತಾ ಇದ್ದೀನಿ. ಹಾಗೆ ಸಬ್ಬಕ್ಕಿ ಪಾಯಸ ಕೂಡ ಇರುತ್ತೆ. ಮೊದಲೇ ರೈಸ್ನ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಪೂಜೆ ಮಾಡ್ತಾ ಇರೋವಾಗ ಅಮ್ಮ ರೈಸ್ ಮಾಡೋದಕ್ಕೆ ಇಟ್ಟಿದ್ರು. ಸೊ ಹಾಗಾಗಿ ರೈಸ್ ಮಾಡ್ಕೊಳ್ಳೋ ಅಗತ್ಯ ಏನಿರೋದಿಲ್ಲ, ಆಲ್ರೆಡಿ ಮಾಡಿಟ್ಟಿರೋದ್ರಿಂದ. ಇನ್ನೊಂದು ಸೈಡು ಸ್ವೀಟ್ ಕಾರ್ನ್ನ ನೀರಿನಲ್ಲಿ ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಪಾಯಸ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ಸಬ್ಬಕ್ಕಿ ಬರುತ್ತೆ ಪುಟಾಣಿದು. ಅಂದರೆ ನಾರ್ಮಲ್ ಆಗಿ ನಾವು ಇಡ್ಲಿ ದೋಸೆಗೆಲ್ಲ ಬಳಸ್ಕೊತೀವಲ್ಲ, ಸ್ವಲ್ಪ ದಪ್ಪ ಸಬ್ಬಕ್ಕಿ ಇರುತ್ತಲ್ವ, ಅದನ್ನು ಪಾಯಸ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊತಾ ಇಲ್ಲ. ಅದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಸೈಜ್ ದಪ್ಪ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಪುಟಾಣಿದು ಬರುತ್ತೆ, ನೈಲಾನ್ ಸಬ್ಬಕ್ಕಿ ಅಂತ. ತುಂಬ ಜನಕ್ಕೆ ಗೊತ್ತಿರುತ್ತೆ. ನಾರ್ಮಲ್ ಶಾಪ್ಗಳಲ್ಲಿ ಅಂದರೆ ಗ್ರಾಸರಿ ಶಾಪ್ಗಳಲ್ಲಿ ಆನ್ಲೈನ್ಗಳಲ್ಲೆಲ್ಲ ಆರಾಮಾಗಿ ಸಿಗುತ್ತೆ. ಅದನ್ನು ಸ್ವಲ್ಪನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಎಣ್ಣೆ ತುಪ್ಪ ಏನೂ ಹಾಕ್ಕೊಂಡಿಲ್ಲ, ಹಾಗೇ ಪ್ಲೇನಾಗೇ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಚಿಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ತನಕ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ಇದನ್ನು ವಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೋಬೋದು, ತೊಂದರೆ ಇಲ್ಲ. ನಾನಿಲ್ಲಿ ವಾಶ್ ಮಾಡ್ಕೊಂಡಿಲ್ಲ, ಡೈರೆಕ್ಟಾಗಿ ಅದೇ ಪಾತ್ರೆಗೆ ನೀರನ್ನು ಹಾಕಿ ಇದನ್ನು ಒಂದು 10 ರಿಂದ 15 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು.
ಆವಾಗ ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಹಾಗೆ ದಪ್ಪ ಕೂಡ ಆಗಿರುತ್ತೆ. ಅಲ್ಲಿ ತನಕ ಅದನ್ನು ಬೇಯಿಸ್ಕೋಬೇಕು. ಹಾಗೆಯೇ ಸೈಡಲ್ಲಿ ಸ್ವೀಟ್ ಕಾರ್ನ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಕೂಡ ಬೆಂದಿರುತ್ತೆ. ಅದನ್ನು ಈ ರೀತಿ ಶೋಧಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಪಾಯಸ ಮಾಡ್ಕೊಳ್ಳೋದಕ್ಕೆ ಹಾಲು ಬೇಕು, ಅದನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಕಾಫಿ ಮಾಡ್ಕೊಳ್ಳೋದಕ್ಕೂ ಬೇಕು. ಈ ಥರ ಒಂದೊಂದೇ ಒಲೆ ಫ್ರೀ ಆಗ್ತಾ ಇದ್ದಂಗೆ ಅಲ್ಲಿ ಕಾಫಿ ಮಾಡ್ಕೊಳ್ಳೋದಕ್ಕೆ ಇನ್ನೇನಾದ್ರೂ ಬಿಸಿ ನೀರು ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೋತಾ ಇರ್ತೀನಿ. ಈ ಅಡುಗೆ ಮಾಡೋವಾಗ ಒಂದೊಲೆ ಕೂಡ ನಾನು ಹಾಗೇ ಖಾಲಿಯಾಗಿ ಬಿಡೋದಿಲ್ಲ, ಬೇಗ ಆಗುತ್ತೆ ಆವಾಗ ಅಡುಗೆ ಅಂತ. ಹಾಗೆಯೇ ಇನ್ನೊಂದು ಸೈಡಲ್ಲಿ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಾಲು ಕೂಡ ಕಾದಿರುತ್ತೆ. ಹಾಗೆ ನಾವು ಸಬ್ಬಕ್ಕಿನ ಬೇಯೋದಕ್ಕೆ ಇಟ್ಕೊಂಡಿದ್ದೀವಿ ಅಲ್ವಾ, ಅದು ಕೂಡ ಬೆಂದಿರುತ್ತೆ. ಇವತ್ತು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಬ್ರೇಕ್ಫಾಸ್ಟ್ ಅಂತ ಈ ಟೊಮೆಟೊ ಚಿತ್ರಾನ್ನ ಮಾಡ್ತಾ ಇರೋದು. ತುಂಬ ದಿನ ಆಗಿತ್ತು ಟೊಮೆಟೊ ಚಿತ್ರಾನ್ನ ಮಾಡಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು, ಆಲ್ರೆಡಿ ತುಂಬ ಜನಕ್ಕೆ ಗೊತ್ತೇ ಇರೋದೆ. ಈರುಳ್ಳಿನ ಸ್ವಲ್ಪ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಉದ್ದುದಾಗಿ ಕಟ್ ಮಾಡ್ಕೊಳ್ಳೋದಕ್ಕಿಂತ ಟೊಮೆಟೊ ಚಿತ್ರಾನ್ನಗೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಸೇರಿಸ್ಕೋಬೇಕು. ಹಸಿಮೆಣಸಿನ್ಕಾಯಿನ ಸ್ವಲ್ಪ ಕ್ರಷ್ ಮಾಡ್ಕೊಂಡಾದ್ರೂ ಸೇರಿಸ್ಕೋಬೋದು, ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು, ಇಲ್ಲಾಂದರೆ ಈ ರೀತಿ ಉದ್ದುದಾಗೇ ಕಟ್ ಮಾಡಿ ಸೇರಿಸ್ಕೋಬೋದು. ಇನ್ನು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಬೇಕು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಈ ಟೊಮೆಟೊ ಚಿತ್ರಾನ್ನಕ್ಕೂ ಕೂಡ ಬೇಕಾಗುತ್ತೆ. ಹಾಗೆ ಸ್ವೀಟ್ ಕಾರ್ನ್ ಮತ್ತು ಸ್ಪ್ರೌಟ್ ಸಲಾಡ್ ಮಾಡ್ತಾ ಇದ್ದೀನಲ್ವ, ಅದಕ್ಕೂ ಕೂಡ ಬೇಕಾಗುತ್ತೆ ಅಂತ ಎರಡಕ್ಕೂ ಒಟ್ಟಿಗೆ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸಲಾಡ್ಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಬೇಕು, ಅದನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿಕೊಂಡ್ರೆ ಫಾಸ್ಟಾಗಿ ಕೆಲಸ ಆಗೋಗ್ಬಿಡುತ್ತೆ ಅಂತ ಇದನ್ನೆಲ್ಲ ಈ ಟೈಮ್ನಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ. ಅಷ್ಟರಲ್ಲಿ ನಾವು ಸಬ್ಬಕ್ಕಿನ ಬೇಯೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಎಲ್ಲವೂ ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೈಡಲ್ಲಿ ಇಲ್ಲಿ 1 ಲೀಟರಷ್ಟು ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೆ, ಅದು ಕೂಡ ಕಾಯ್ತಾ ಇದೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಫುಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನೀರೆಲ್ಲ ಕಂಪ್ಲೀಟಾಗಿ ಹೀರ್ಕೊಂಡ್ಬಿಟ್ಟಿರುತ್ತೆ ಇದು. ಅದಾದಮೇಲೆ ಇದಕ್ಕೆ ನಾನು ಅರ್ಧ ಲೀಟರಿಂದ 3/4 ಲೀಟರಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ತೆಳುವಾಗಿ ಬೇಕು ಅಂದರೆ ಹಾಲನ್ನು ಜಾಸ್ತಿ ಹಾಕ್ಕೋಬೋದು. ಗಟ್ಟಿಯಾಗಿ ಬೇಕು ಅಂತ ಅಂದರೆ ಸ್ವಲ್ಪ ಗಟ್ಟಿ ಥರ ಇರಲಿ ಅಂತ ಅಂದರೆ ಹಾಲನ್ನು ಕಡಿಮೆ ಹಾಕ್ಕೋಬೋದು. ನಿಮಗೆ ಹೆಂಗೆ ಬೇಕೋ ಆ ರೀತಿ ಮಾಡ್ಕೋಬೋದು. ಶಾವಿಗೆ ಪಾಯಸ ಮಾಡೋವಾಗ ಅಥವಾ ಈ ಥರ ಸಬ್ಬಕ್ಕಿ ಪಾಯಸ ಮಾಡೋವಾಗ ಈ ಸ್ಯಾಫ್ರನ್ ಕಲರ್, ಕೇಸರಿ ಕಲರ್ ಪ್ಯಾಕೆಟ್ ಹಾಲು ಬರುತ್ತಲ್ವ, ಅದನ್ನು ಬಳಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಸಬ್ಬಕ್ಕಿ ಪಾಯಸ ಮಾಡೋ ಐಡಿಯಾನೇ ಇರಲಿಲ್ಲ. ಸೊ ಹಾಗಾಗಿ ಮನೆಯಲ್ಲಿ ಯಾವ ಹಾಲನ್ನು ತೊಗೊಂಡು ಬಂದಿರ್ತೀವಿ ಕಾಫಿ ಟೀ ಮಾಡ್ಕೊಳ್ಳೋದಕ್ಕೆ ಅದನ್ನೇ ಬಳಸ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ಸ್ವಲ್ಪ ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಆವಾಗ ಗಟ್ಟಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಈ ಸಪ್ಪೆ ಕೋವಾ ಬರುತ್ತಲ್ವ, ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ಬಾದಾಮ್ ಪೌಡರ್ ಬರುತ್ತಲ್ವ, ಅದನ್ನು ಕೂಡ ಹಾಕ್ಕೋಬೋದು. ಬಾದಾಮ್ ಪೌಡರ್ ಮಿಲ್ಕ್ ಪೌಡರ್ಗಿಂತ ಕೋವಾನ ಹಾಕ್ಕೊಂಡ್ರೆ ಈ ಪಾಯಸಗಳು ಅಂದರೆ ಶಾವಿಗೆ ಪಾಯಸ, ಈ ಥರ ಸಬ್ಬಕ್ಕಿ ಪಾಯಸ, ಹಾಲು ಪಾಯಸ ಏನಾದರೂ ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಗಟ್ಟಿಯಾಗಿಯೂ ಕೂಡ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ಇನ್ನೊಂದು ಸಾರಿ ಕೋವಾನ ತರಿಸಿದಾಗ ಯಾವುದಾದ್ರೂ ಈ ಥರ ಪಾಯಸ ರೆಸಿಪಿನ ಶೇರ್ ಮಾಡ್ತೀನಿ, ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ತುಂಬ ಜನ ಯೂಸ್ ಮಾಡ್ತೀರಾ ಕೋವಾನೆಲ್ಲ, ಗೊತ್ತಿರೋದೇ ಅದು. ಒಮ್ಮೆ ಟ್ರೈ ಮಾಡಿಲ್ಲ ಅಂತ ಅಂದರೆ ಹಾಲನ್ನು ಹಾಕಿ ಕುದಿಸ್ಕೊಂಡು ಅದಕ್ಕೆ ಸಿಹಿಗೆ ತಕ್ಕಂತೆ ಸಕ್ಕರೆನೂ ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಕೊನೆಯಲ್ಲಿನೇ ಸಕ್ಕರೆನ ಹಾಕ್ಕೊಳ್ಳೋದು. ಹಾಗೆ ನಮ್ಮ ಅತ್ತೆಗೆ ಕಾಫಿನೂ ಕೂಡ ಮಾಡಿಕೊಟ್ಟೆ. ಬೆಳಿಗ್ಗೆ ಊಟ ತಿಂಡಿ ಬಿಟ್ಬಿಡ್ತಾರೋ ಏನೋ, ಆದರೆ ಕಾಫಿ ಮಾತ್ರ ಬಿಡೋದಿಲ್ಲ. ಅದು ಆ 2 ಲೋಟದಲ್ಲೇ ಕಾಫಿ ಕೊಡಬೇಕು ನಮ್ಮ ಅತ್ತೆಗೆ, ಅದೊಂಥರ ಅವ್ರಿಗೆ ಎಮೋಷ್ನಲ್. ಅದೇ ಲೋಟದಲ್ಲೇ ಕಾಫಿ ಮಾಡಿಕೊಟ್ಟು ಅದಾದ ನಂತರ ಇನ್ನೊಂದು ಸೈಡಲ್ಲಿ ಪಾಯಸನ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಸಣ್ಣ ಊರಿನಲ್ಲಿ, ಅದು ಕುದೀತಾ ಇರಲಿ. ಹಾಗೆ ಇನ್ನೊಂದು ಸೈಡಲ್ಲಿ ಟೊಮೆಟೊ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಸಾಸಿವೆ, ಕಡಲೆಬೇಳೆ, ಕಡಲೆ ಬೀಜನ ಹಾಕಿ ಫ್ರೈ ಮಾಡಿ ಕೆಂಪುಗಾಗೋ ತನಕ. ಅದಾದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಇದೇ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆಯೇ ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ ರುಚಿಗೆ ತಕ್ಕಷ್ಟು. ಅದಾದ ನಂತರ ಟೊಮೆಟೊನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಈ ಹಂತದಲ್ಲೇ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ಈ ಥರ ಚಿತ್ರಾನ್ನ ಎಲ್ಲ ಮಾಡಿದಾಗ ನಮ್ಮ ಮನೆಯಲ್ಲಿ ಈರುಳ್ಳಿನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀವಿ ಅಷ್ಟೇ. ಒಂದು 40% ಇಲ್ಲ 50% ಮಾತ್ರ ಫ್ರೈ ಆಗಿರಬೇಕು. ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಂಡ್ಬಿಡ್ತೀವಿ. ಆವಾಗ ಚಿತ್ರಾನ್ನ ತುಂಬ ಚೆನ್ನಾಗಿ ಬರುತ್ತೆ. ತಿನ್ನೋವಾಗ ಈರುಳ್ಳಿ ಕ್ರಂಚಿಯಾಗಿ ಸಿಗ್ತಾ ಇರುತ್ತೆ, ಟೇಸ್ಟ್ ಅದ್ಭುತವಾಗಿ ಬರುತ್ತೆ. ಅದಕ್ಕೋಸ್ಕರ ಇದೇ ಥರನೇ ಅರ್ಧಂಬರ್ಧ ಈರುಳ್ಳಿನ ಬೇಯಿಸ್ಕೊಂಡು ಚಿತ್ರಾನ್ನ ಮಾಡೋದು ನಮ್ಮ ಮನೆಯಲ್ಲಿ. ತುಂಬ ಜನಕ್ಕೆ ಈ ಥರ ಇಷ್ಟ ಇರುತ್ತೆ ಅಂತ ಅನ್ಕೋತೀನಿ. ಹಾಗೆಯೇ ಟೊಮೆಟೊನೆಲ್ಲ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ
ಈ ರೈಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡು ಕೊನೆಯಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರುವಂಥ ಟೊಮೆಟೊ ಚಿತ್ರಾನ್ನ ರೆಡಿಯಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಚಿತ್ರಾನ್ನಗಳೇ ಹಾಗೆ ಅಲ್ವಾ, ಬೇಗ ಮಾಡ್ಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಈ ಹಂತದಲ್ಲಿ ಬೇಕು ಅಂದರೆ ಉಪ್ಪನ್ನ ಹಾಕ್ಕೋಬೋದು. ನಾವು ನಾರ್ಮಲ್ ಆಗಿ ರೈಸ್ ಮಾಡುವಾಗ ಉಪ್ಪನ್ನ ಹಾಕಿ ರೈಸ್ ಮಾಡಿ ಇಟ್ಕೊಂಡಿರ್ತೀವಿ. ಹಾಗೆಯೇ ಈರುಳ್ಳಿ ಟೊಮೆಟೊ ಎಲ್ಲ ಬೇಯುವಾಗ್ಲೂ ಕೂಡ ಉಪ್ಪನ್ನು ಹಾಕ್ಕೊಂಡಿರ್ತೀವಲ್ವ, ಕರೆಕ್ಟಾಗಿರುತ್ತೆ. ಬೇಕು ಅಂದರೆ ಈ ಹಂತದಲ್ಲಿ ಸೇರಿಸ್ಕೋಬೋದು. ಇವಾಗ ಟೊಮೆಟೊ ಚಿತ್ರಾನ್ನ ಕೂಡ ರೆಡಿ ಆಯಿತು. ಸೈಡಲ್ಲಿ ಪಾಯಸ ಕೂಡ ರೆಡಿ ಆಗ್ತಾ ಇದೆ. ಹಾಗೆಯೇ ಇನ್ನೊಂದು ಸೈಡಲ್ಲಿ ಸ್ವೀಟ್ ಕಾರ್ನ್ ಮತ್ತು ಸ್ಪ್ರೌಟ್ ಸಲಾಡ್ ಮಾಡ್ಕೊತಾ ಇದ್ದೀನಿ. ಬೇಯಿಸಿ ಇಟ್ಕೊಂಡಿರುವಂಥ ಹಾಗೆಯೇ ಕೂಲ್ ಆಗಿರಬೇಕು ಸ್ವೀಟ್ ಕಾರ್ನ್, ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಹಾಗೆಯೇ ಅದಕ್ಕೆ ಸ್ವಲ್ಪ ಮೊಳಕೆ ಕಟ್ಟಿರುವಂಥ ಹಸಿರು ಕಾಳನ್ನು ಕೂಡ ಸೇರಿಸಿಟ್ಕೊಂಡಿದ್ದೀನಿ, ಅಂದರೆ ಅದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಬಿಡಿಸಿ ಸೇರಿಸಿ ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿರುವಂಥದ್ದು ತೆಂಗಿನಕಾಯಿ ತುರಿನ ಇದರೊಳಗಡೆ ಹಾಕ್ಕೋಬೇಕು. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಬೇಕು ಅಂದರೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ, ನಾನು ಇದಕ್ಕೆ ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋತೀನಿ, ಹಾಗಾಗಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ನಂತರ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಕಾರ್ನ್ ಹಾಗೆ ಸ್ಪ್ರೌಟ್ ಸಲಾಡ್ ರೆಡಿಯಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹೋಟೆಲ್ಗಳಲ್ಲಿ, ಮದುವೆ ಮನೆಗಳಲ್ಲಿ ಈ ಥರ ನೀವು ಟೇಸ್ಟ್ ಮಾಡಿರ್ತೀರ, ಅದೇ ಥರನೇ ಇರುತ್ತೆ. ಬೇಕು ಅಂದರೆ ನೀವು ತೆಂಗಿನಕಾಯಿ ತುರಿನ ಕಡಿಮೆ ಹಾಕ್ಕೋಬೋದು. ನಮಗೆ ತೆಂಗಿನಕಾಯಿ ತುರಿ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಸೊ ಹಾಗಾಗಿ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಸೈಡಲ್ಲಿ ರಸಾಯನ ಕೂಡ ಮಾಡಿಟ್ಕೋತಾ ಇದ್ದೀನಿ. ಇದೇನು ನೈವೇದ್ಯಕ್ಕೆ ಅಂತ ಅಲ್ಲ, ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಇಷ್ಟ ಈ ಥರ ರಸಾಯನ ಎಲ್ಲ ಮಾಡಿದ್ರೆ, ಅದಕ್ಕೋಸ್ಕರ ಅವರಿಗೋಸ್ಕರ ಅಂತ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಇದು ಕೂಡ ಬಾಳೆಹಣ್ಣನ್ನು ಆದಷ್ಟು ಪಚ್ಚ ಬಾಳೆಹಣ್ಣನ್ನು ಸೇರಿಸ್ಕೊಳ್ಳಿ. ಈ ಥರ ರಸಾಯನ ಎಲ್ಲ ಮಾಡೋವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅಂದರೆ ಸ್ವೀಟ್ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಒಂದು ಬಾಳೆಹಣ್ಣನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು, ಅಂದರೆ ಸ್ಲೈಸಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸಿ ಹಾಗೆಯೇ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ನೀವು ಬರೀ ಕಲ್ಸಕ್ಕರೆ ಕೂಡ ಹಾಕ್ಕೋಬೋದು, ಆದರೆ ರಸಾಯನ ಎಲ್ಲ ಮಾಡಿದಾಗ ಬೆಲ್ಲನೇ ಬೆಸ್ಟ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡು ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಈ ಥರ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋತೀನಿ. ಪಾಯಸಕ್ಕೂ ಕೂಡ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ, ಒಂದೇ ಸಾರಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೋಸ್ಕರ. ಹಾಗೆಯೇ ಒಣದ್ರಾಕ್ಷಿನೂ ಕೂಡ ಹಾಕಿ ಸ್ವಲ್ಪ ಗೋಡಂಬಿ ಬಾದಾಮಿನೂ ಕೂಡ ಸ್ವಲ್ಪ ಕ್ರಷ್ ಮಾಡಿ ಸೇರಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಹನಿ, ಜೇನುತುಪ್ಪ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಕಲ್ಸಕ್ಕರೆ ಇತ್ತು, ಬಟ್ ಬೆಲ್ಲನೇ ಜಾಸ್ತಿ ಹಾಕ್ಕೊಂಡಿದ್ದೆ, ಸೊ ಹಾಗಾಗಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಕಲ್ಸಕ್ಕರೆನ ಕುಟ್ಟಿ ಪುಡಿ ಮಾಡಿ ಕೂಡ ಸೇರಿಸ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರಸಾಯನ ರೆಡಿಯಾಗಿರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿನೂ ಕೂಡ ಫ್ರೈ ಮಾಡಿ ಸೇರಿಸ್ಕೋಬೇಕು. ಅದಕ್ಕೋಸ್ಕರ ಒಂದು ಒಗ್ಗರಣೆ ಪಾತ್ರೆ ಇರುತ್ತಲ್ವ, ಅದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕಿ ಅದು ಕಾದಾದ ನಂತರ ಗೋಡಂಬಿನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ನಂತರ ಫ್ಲೇಮ್ನ ಆಫ್ ಮಾಡಿ ಒಣದ್ರಾಕ್ಷಿನೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ಲೇಮ್ನ ಆಫ್ ಮಾಡಿ ಒಣದ್ರಾಕ್ಷಿ ಹಾಕ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಅದು ಫ್ರೈ ಆಗಿರುತ್ತೆ. ಫ್ಲೇಮ್ ಇರೋವಾಗಲೇ ಒಣದ್ರಾಕ್ಷಿ ಹಾಕ್ಬಿಟ್ರೆ ಅದು ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಸೇರಿಸ್ಕೊಂಡು ಅದನ್ನು ಪಾಯಸದೊಳಗಡೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಮೊದಲೇ ಹೇಳ್ದಾಗೆ ಕೋವಾ, ಮಿಲ್ಕ್ ಪೌಡರ್ ಇಲ್ಲಾಂದರೆ ಬಾದಾಮ್ ಪೌಡರ್ ಎಲ್ಲ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಬೇಕು ಅಂದರೆ ಇದಕ್ಕೆ ನೀವು ಕೇಸರಿ ಕೂಡ ಹಾಕ್ಕೋಬೋದು, ಸ್ವಲ್ಪ ಕಲರ್ ಕೂಡ ಚೇಂಜ್ ಇರುತ್ತೆ. ಹಾಗೆ ದೇವರಿಗೆ ನೈವೇದ್ಯಕ್ಕೆ ಎತ್ತಿಡ್ತಾ ಇದ್ದೀನಿ. ಅದಾದಮೇಲೆ ನಾವು ಊಟದ ಜೊತೆ ಬಡಿಸ್ಕೊಂಡು ತಿಂತೀವಿ. ಬೆಳಗ್ಗೆ ಸ್ವೀಟ್ ಕೂಡ ತಿನ್ನೋದಕ್ಕಾಗೋದಿಲ್ಲ, ಸ್ವಲ್ಪ ತಿಂದು ಇನ್ನು ಮಧ್ಯಾಹ್ನ ಸಾಯಂಕಾಲ ಟೈಮಿಗೆ ತಿನ್ನೋದು. ಅಂದರೆ ಒಂದೇ ಸಾರಿ ಅಡುಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅಲ್ಲದೆ ನಮ್ಮ ಅಕ್ಕನ ಮನೆಗೂ ಕೂಡ ಹೋಗಬೇಕಿತ್ತು ಕುಂಕುಮಕ್ಕೆ ಅಂತ. ನಮ್ಮ ಅಕ್ಕ ಲಕ್ಷ್ಮಿನ ಕೂರಿಸ್ತಾರೆ, ಅಲ್ಲಿಗೂ ಕೂಡ ಹೋಗಿದ್ದೆ. ಶೇರ್ ಮಾಡ್ತೀನಿ ಯಾವ ರೀತಿ ಲಕ್ಷ್ಮಿನ ಕೂರಿಸಿದ್ರು ಅಂತ. ಹಾಗೆ ಇಲ್ಲಿ ಟೊಮೆಟೊ ಚಿತ್ರಾನ್ನ ಕೂಡ ರೆಡಿ ಆಯಿತು. ಪಾಯಸ, ಕೋಸಂಬರಿ ಅಂದರೆ ಈ ಸ್ವೀಟ್ ಕಾರ್ನ್ ಮತ್ತು ಸ್ಪ್ರೌಟ್ಸ್ ಸಲಾಡ್ ಇದೆ. ಹಾಗೆ ಈ ರಸಾಯನ ಯಾರಿಗೆಲ್ಲ ಇಷ್ಟ ಅಂತ ತಿಳಿಸಿ. ನಾವು ದೇವಸ್ಥಾನಕ್ಕೆ ಹೋದಾಗೆಲ್ಲ ಅದಕ್ಕೆ ಸ್ವಲ್ಪ ಕಡಲೆಪುರಿನೆಲ್ಲ ಹಾಕಿ ಮಿಕ್ಸ್ ಮಾಡಿ, ಅಂದರೆ ಇದಕ್ಕೆ ಸ್ವಲ್ಪ ಕಡಲೆಪುರಿನೂ ಹಾಕಿ ಮಿಕ್ಸ್ ಮಾಡಿ ರಸಾಯನ ಅಂತ ಕೊಡೋರು ದೇವಸ್ಥಾನಗಳಲ್ಲಿ. ನನಗಂತೂ ತುಂಬ ಇಷ್ಟ ಆಗೋದು. ಅದಕ್ಕೆ ಚರ್ಪು ಅಂತ ಕೂಡ ಹೇಳ್ತಾರೆ. ನಮ್ಮ ಕಡೆ ರಸಾಯನ ಅಂತಲೇ ಹೇಳೋದು, ಚರ್ಪು ಅಂತ ಎಲ್ಲ ಬಳಸೋದಿಲ್ಲ. ನಿಮ್ಮ ಕಡೆ ಏನು ಹೇಳ್ತೀರಾ, ರಸಾಯನ ಅಂತ ಹೇಳ್ತೀರಾ ಇಲ್ಲ ಚರ್ಪು ಅಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬೇಗನೆ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡೆ, ಅಕ್ಕನ ಮನೆಗೆ ಹೋಗಬೇಕಿತ್ತಲ್ವ, ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ಎದ್ದಿದ್ದು 5 ಗಂಟೆ ಹಂಗೆ ಎದ್ದಿದ್ದೆ. ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ 8:15 ಅಷ್ಟರಲ್ಲಿ ಕರೆಕ್ಟಾಗಿ
ಪೂಜೆ ಪ್ರತಿಯೊಂದು ಕೆಲಸನೂ ಕೂಡ ಮುಗ್ದೋಗಿತ್ತು. ಬ್ರೇಕ್ಫಾಸ್ಟ್ ಕೂಡ ಮಾಡಿ ಪಾತ್ರೆ ಒಂದು ತೊಳೆಯೋದಿತ್ತು ಅಷ್ಟೇ. ಅಂದರೆ ಇವಾಗ ತಿಂಡಿ ಮಾಡಿರೋವಂಥ ಪಾತ್ರೆಗಳಿತ್ತಲ್ವ, ಆ ಪಾತ್ರೆ ಸ್ವಲ್ಪ ತೊಳೆಯೋದಿತ್ತು. ಇನ್ನು 8:45 ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕೂಡ ಮುಗಿಸಿದ್ದೆ. ಅಡುಗೆ ಮಾಡೋದನ್ನು ನಾನು ಬೇಗ ಮಾಡಿಬಿಡ್ತೀನಿ, ಅಂದರೆ ಪೂಜೆನೇ ಲೇಟ್ ಆಗುತ್ತೆ. ನಾನು ಪೂಜೆ ಮಾಡೋದು ತುಂಬ ಲೇಟು. ಸೊ ಹಾಗಾಗಿ ಬೆಳಿಗ್ಗೆನೇ ಬೇಗನೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಅಕ್ಕನ ಮನೆಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾಯಿದ್ವಿ. ಅದೇ ಸೀರೆ ನಾನು ನಿನ್ನೆ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಬೇಬಿ ಪಿಂಕ್ ಕಲರ್ ಬ್ಲೌಸ್ ಮತ್ತು ಈ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ವೇರ್ ಮಾಡಿದಾಗಲೂ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ನಾನು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಕಲ್ತ್ಕೊಂಡಿರೋದ್ರಿಂದ ಒಂದು ದಿನ, ಅಂದರೆ ಇವತ್ತು ಹಬ್ಬ ಇತ್ತು ಅಂದರೆ ನೆನ್ನೆ ಕೂತ್ಕೊಂಡು ಸ್ಟಿಚ್ ಮಾಡಿಕೊಂಡೆ. ಬೇಕು ಅಂದರೆ ನಾನು ನಾಳೆ ಏನಾದರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ಕೆಲವೊಂದು ಸಾರಿ ಮಿಡ್ ನೈಟಲ್ಲಿ ಸ್ಟಿಚ್ ಮಾಡ್ಕೊಂಡಿರೋದು ಕೂಡ ಇದೆ. ನಾಳೆ ಫಂಕ್ಷನ್ಗೆ ಹೋಗಬೇಕು ಅಂದರೆ ಇವತ್ತು ಸೀರೆ ತೊಗೊಂಡು ಬಂದು ನೈಟು ಒಂದು 2 hours 3 hours ಅಲ್ಲೆಲ್ಲ ಕೂತ್ಕೊಂಡು ಹೊಲಿದಿರೋದು ಕೂಡ ಇದೆ. ಈ ಥರ ನಾವು ಕಲ್ತ್ಕೊಂಡಿದ್ರೆ ನಮಗೆ ಬೇಕು ಅಂದಾಗ ಆರಾಮಾಗಿ ಟೈಮ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಡ್ಬೋದು. ಅದೇ ನಾವೇನಾದ್ರೂ ಹೊರಗಡೆ ಕೊಟ್ಟು ಸ್ಟಿಚ್ ಮಾಡಿಸ್ತೀನಿ ಅಂದರೆ 15 ದಿನ 20 ದಿನ ಅಂತಲೇ ಟೈಲರು ಕೊಟ್ಟಿರಬೇಕು. ಅದು ಕೂಡ ಅವ್ರು ಕರೆಕ್ಟಾಗಿ ಕೊಡೋದಿಲ್ಲ ಆನ್ ಟೈಮ್ಗೆ. ಹಂಗಾದಾಗ ಎಷ್ಟು ಬೇಜಾರಾಗುತ್ತಲ್ವ. ಅದಕ್ಕೋಸ್ಕರನೇ ಹೇಳೋದು, ಸ್ವಲ್ಪ ಮಟ್ಟಿಗಾದ್ರೂ ಸ್ಟಿಚಿಂಗ್ನ ಕಲ್ತ್ಕೊಂಡ್ರೆ ಮನೆಯಲ್ಲಿ ಆರಾಮಾಗಿ ನಿಮ್ಮ ಬ್ಲೌಸ್ಗಳನ್ನ ನೀವೇ ಸ್ಟಿಚ್ ಮಾಡ್ಕೋಬೋದು ಅಂತ. ಈ ಥರ ಪಫ್ ಸ್ಲೀವ್ ಬರುತ್ತೆ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಹಾಗೆ ಬ್ಯಾಕ್ ಸೈಡ್ ಬಂದು ಈ ಥರ ಅಂದರೆ ಹುಕ್ ಬಂದು ಬ್ಯಾಕ್ ಸೈಡ್ ಹಾಕ್ಕೊಳ್ಳೋದನ್ನು ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬಂದಿತ್ತು. ಒಂದು ಸಾರಿನೂ ಕೂಡ ನಾನು ಬಿಚ್ಚಿ ಸ್ಟಿಚ್ ಮಾಡೇ ಇಲ್ಲ. ಒನ್ ಟೈಮ್ಗೆ ಕರೆಕ್ಟಾಗಿ 2 hours ನಾನು ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಕೂಡ ಮಾಡಿ ಮುಗ್ದೋಯ್ತು. ಮಧ್ಯ ಮಳೆ ಬಂದಿತ್ತಲ್ವ, ಆ ಟೈಮಿಂಗ್ಸ್ನ ತೊಗೊಂಡಿಲ್ಲ. ಬರೀ ಸ್ಟಿಚಿಂಗ್ ಟೈಮಿಂಗ್ ಮತ್ತು ಕಟ್ಟಿಂಗ್ ಟೈಮಿಂಗ್ಸ್ ಮಾತ್ರ ತೊಗೊಂಡಿರೋದು. ಮಳೆ ಬಂದಿರೋದು ತೊಗೊಂಡ್ರೆ 3 hours ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ಮುಗ್ದಿತ್ತು. ಸೀರೆ ಬಂದು ಈ ಥರ ಇದೆ. ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಆ ಬ್ಲೌಸ್ನ ಮಿಕ್ಸ್ ಮ್ಯಾಚ್ ಮಾಡಿಟ್ಕೊಂಡಿದ್ದೀನಿ. ಈ ಸೀರೆ ಮತ್ತು ಬ್ಲೌಸ್ ಕಾಂಬಿನೇಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಯಾರಿಗೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಕೂಡ ಹಾಕ್ಕೋಬೋದು. ಇನ್ನು ರಾಣಿ ಪಿಂಕ್ ಅಂತ ಬರುತ್ತಲ್ವ, ಸ್ವಲ್ಪ ಡಾರ್ಕ್ ಪಿಂಕ್ ಕಲರ್, ಅದನ್ನು ಕೂಡ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು. ಹಾಗೆ ರೆಡಿಯಾಗಿ ಅಕ್ಕನ ಮನೆಗೆ ಬಂದ್ವಿ. ಅಕ್ಕ ಈ ಥರ ಕೂರಿಸಿದ್ರು. ದೇವ್ರಿಗೆ ಅವಳು ಕೂಡ ಬೇಬಿ ಪಿಂಕ್ ಕಲರ್ ಸೀರೆನೇ ಉಡಿಸಿ, ಹಾಗೆಯೇ ಲೋಟಸ್ ಎಲ್ಲ ಇದೆ ಅಲ್ವಾ, ಎಲೆ ಮತ್ತು ಈ ದಳಗಳೆಲ್ಲ ಅವಳೇನೆ DIY ಥರ ಮಾಡಿ ಇಟ್ಕೊಂಡು ದೇವ್ರನ್ನ ಕೂರಿಸಿದ್ರು. ಲಕ್ಷಣವಾಗಿ ಕಾಣಿಸ್ತಾ ಇದ್ರು ದೇವ್ರು ಮಾತ್ರ. ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ಲಕ್ಷ್ಮಿನ ಕೂರಿಸೋದಿಲ್ಲ, ಇನ್ನು ನಾರ್ಮಲ್ ಆಗಿ ಪೂಜೆ ಮಾಡ್ತಾರಲ್ವ ಅದೇ ಥರ ಪೂಜೆ ಮಾಡ್ತಾರೆ. ಹೀಗೆ ಒಂದ್ಸಾರಿ ಹಬ್ಬ ಎಲ್ಲ ಮಾಡಬೇಕು ಅಂತ ಪ್ರಿಪೇರ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ಹೋಗಿ ಅರ್ಚಕರನ್ನ ಕೇಳ್ದಕ್ಕೆ ಯಾಕೋ ಮನ್ಸಿಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ. ಅದಕ್ಕೆ ಹೋಗಿ ಅರ್ಚಕರನ್ನ ಕೇಳಿದ್ವಿ, ಈ ಥರ ಲಕ್ಷ್ಮಿನ ಕೂರಿಸ್ಬೋದಾ, ನಾವು ಮೊದಲಿಂದನೂ ಮಾಡ್ಕೊಂಡು ಬಂದಿಲ್ಲ ಅಂತ. ಅದಕ್ಕೆ ಅವರು ಮೊದಲಿಂದ ಮಾಡ್ಕೊಂಡು ಬಂದಿಲ್ಲ ಅಂದರೆ ಮಧ್ಯದಿಂದ ಮಾಡೋದು ಬೇಡ ಅಂತ ಹೇಳಿದರು. ಅದು ನನಗೆ ನೆನಪಿತ್ತು. ಅದಕ್ಕೋಸ್ಕರ ನಮ್ಮ ಅತ್ತೆ ಮನೆಗೆ ಬಂದಾಗಲೂ ಕೂಡ ಅವ್ರು ಮಾಡ್ಕೊಂಡು ಬಂದಿಲ್ಲ ಅಂದರೆ ನಾನು ಮಾಡೋದು ಬೇಡ ಅಂತ ಡಿಸೈಡ್ ಆಗಿದೆ. ಹಾಗೆ ಸೀರೆನ ವೇರ್ ಮಾಡಿದಾಗ ಈ ಥರ ಕಾಣಿಸ್ತಾ ಇತ್ತು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.